ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಸಮಾಜಶಾಸ್ತ್ರದಲ್ಲಿ ಮುಖ್ಯವಾಗಿ ಸಂಶೋಧನಾ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸಂಶೋಧನಾ ಅಂದಾಗ ಅಲ್ಲಿ ಮತ್ತೊಂದು ಅಂಶವಾಗಿ ಬರ್ತಕ್ಕಂಥದ್ದು ಅವಲೋಕನ. ಯಾವುದೇ ಒಂದು ಸಂಶೋಧನೆಯು ತನ್ನದೇ ಆದಂತಹ ವ್ಯವಸ್ಥಿತ ವಿಧಾನಗಳ ಮೂಲಕ ನಡಿಬೇಕು ಅಂದರೆ ಅಲ್ಲಿ ಅವಲೋಕನಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ಅವಲೋಕನ ಅಂದರೆ ಏನು? ಅವಲೋಕನದ ಮಹತ್ವ ಏನು? ಸಂಶೋಧನೆಗೆ ಅವಲೋಕನ ಯಾಕೆ ಬೇಕು ಅನ್ನುವಂತಹ ವಿಷಯವನ್ನು ಇವತ್ತು ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಚಿಕೆ ಮುಗಿಯೋದ್ರೊಳಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅವಲೋಕನ. ಸಂಶೋಧಕನು ಯಾವುದೇ ಒಂದು ಸಂದರ್ಭದಲ್ಲಿ ತನ್ನ ಆಯ್ಕೆಯ ವಿಷಯವನ್ನು ತಿಳಿದುಕೊಳ್ಳಲು ಸಮಾಜದ ಪ್ರಚಲಿತ ಹಾಗೂ ಗತಿಸಿ ಹೋದ ಘಟನೆಗಳ ಬಗ್ಗೆ ಗಮನಿಸುವುದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ನೋಡಿ, ಪ್ರಮುಖವಾಗಿ ಅವಲೋಕನ ಅಂದರೆ ಏನು ಅಂದರೆ ಗಮನಿಸ್ತಕ್ಕಂಥದ್ದು. ನಾವು ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ನಮಗೆ ಕೆಲವು ಬಾರಿ ಬೈಗುಳಗಳು ಕೂಡ ಸಿಗ್ಬೋದು. ಆದರೂ ಕೂಡ ನಾವು ತಾಳ್ಮೆಯಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇರಬೇಕು. ಹಾಗೆ ನಮಗೆ ಅದು ಮಾಹಿತಿಯಾಗಿ ನಮಗೆ ಹೊರಬರುತ್ತೆ. ಇನ್ನು ಇದರ ಮುಖ್ಯ ಗುರಿ ಏನಪ್ಪ ಅಂದರೆ ಯಾವುದೇ ಒಂದು ಸಂದರ್ಭದ ವಿಷಯವನ್ನು ದಾಖಲಿಸ್ತಕ್ಕಂತಹ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಸಾಂದರ್ಭಿಕ ಅನುಸಾರವಾಗಿ ಚಿತ್ರಿಸ್ತಕ್ಕಂತಹ ಪ್ರಯತ್ನವನ್ನು ಈ ಅವಲೋಕನ ಅಂತಕ್ಕಂಥದ್ದು ಮಾಡ್ತದೆ. ಈಗ ಒಂದು ಮಗು ಆಟ ಆಡ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಮಗು ಆಟ ಆಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ವಿಡಿಯೋ ಮಾಡಿದ್ರೆ ಆ ಮಗು ಯಾವಾಗಲೂ ಕೂಡ ಆಟ ಆಡ್ತಾ ಇರಲ್ಲ. ಕೆಲವು ಸಂದರ್ಭದಲ್ಲಿ ತಾನು ಆ ಚೆಂಡುಗಳನ್ನ ತೆಗೆದುಕೊಂಡು ಮಗು ಆಟ ಆಡ್ತಾ ಇರುತ್ತೆ. ಆಗ ಆ ಮಗುಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆದಾಗ ಇನ್ನೂ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಆ ಮಗು. ಸೊ ಹಾಗೆ ಒಂದು ವ್ಯವಸ್ಥೆ ಎಂದಾಗ ಎಲ್ಲವನ್ನು ಕೂಡ ನಾವು ಸುಲಲಿತವಾಗಿ ಗಮನಿಸ್ತಾ ಇದ್ದರೆ ನಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ. ನೋಡಿ, ಸಂಶೋಧನೆ ಅಂತಕ್ಕಂತಹ ವಿಷಯವನ್ನು ನಾನು ಹೇಳೋದು ಮಾತ್ರ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಥವಾ ನಾವೇನು ಓದೋಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ನೋಡಿ, ಇದು ಸ್ವಲ್ಪ ತಪ್ಪಾಗ್ಬೋದು ಅಥವಾ ಏನಾದರೂ ಒಂದು ದೋಷ ಇರ್ಬೋದು. ಅದನ್ನು ನೀವು ಪತ್ತೆ ಹಚ್ಚಿ ನೀವು ಹೇಳ್ಬೋದು, ನನಗೆ ಅದೇನು ಬೇಜಾರಿಲ್ಲ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಈ ಸಂಶೋಧನೆ ಅಂದಾಗ ಸಾಕಷ್ಟು ಆಳಕ್ಕಿಳಿದು ನಾವು ಇದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಕೇವಲ ಅವಲೋಕನ, ಮಾದರಿಗಳು ಅಂದರೆ ಈಗಾಗಲೇ ಹೇಳಿದ್ದೀನಲ್ಲ, ವಿಧಾನಗಳು, ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಸಂಶೋಧನೆಯನ್ನು ಮಾಡೋದಕ್ಕಾಗಲಿ ಸಮಾಜಶಾಸ್ತ್ರ ಅಧ್ಯಯನವನ್ನು ಮಾಡೋದಕ್ಕಾಗಲಿ ಆಗೋದಿಲ್ಲ. ಸೊ ಇವೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಅವಲೋಕನ ಅಂದ್ರೇನು, ಸಮೀಕ್ಷೆ ಅಂದ್ರೇನು,
ನೆಕ್ಸ್ಟ್ ನಿಮಗೆ ಸಮೀಕ್ಷೆ ಅಂದರೆ ಏನು ಅಂತ ನಾನು ತಿಳಿಸ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ. ಸೊ ನಾವು ಸಂಶೋಧನೆ ಈ ಹಂತದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಅವಲೋಕನ ಅಂದರೆ ಎಲ್ಲವನ್ನೂ ಕೂಡ ಗಮನಿಸ್ತಕ್ಕಂತಹ ವ್ಯವಸ್ಥೆ, ಅದರ ಜೊತೆಗೆ ಸಂದರ್ಭಕ್ಕನುಸಾರವಾಗಿ ಸಾಂದರ್ಭಿಕ ಚಿತ್ರಣವನ್ನು ಮೂಡಿಸ್ತಕ್ಕಂತಹ ಪ್ರಯತ್ನ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಪ್ರಮುಖವಾಗಿ ಅವಲೋಕನ ಅಂತಕ್ಕಂತಹ ವಿಷಯದಲ್ಲಿ ಇರ್ತಕ್ಕಂತಹ ಒಂದು ಪ್ರಕಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಈ ಅವಲೋಕನಗಳನ್ನು ತಿಳಿತಕ್ಕಂತಹ ಸಂದರ್ಭದಲ್ಲಿ ಇವುಗಳಿಂದ ಆಗ್ತಕ್ಕಂತಹ ಪಕ್ಷಪಾತಗಳು ಅಥವಾ ಕೆಲವು ಬಾರಿ ಪ್ರಾಕೃತಿಕ ಸಂದರ್ಭಗಳು ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿದ್ದು ಇಲ್ಲಿ ಬಹಳ ಅವಶ್ಯಕವಾಗುತ್ತೆ. ಇಲ್ಲಿ ಸಾಕಷ್ಟು ಪ್ರಕಾರಗಳಿದೆ. ಆ ಪ್ರಕಾರಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಪ್ರಕಾರಗಳನ್ನ ಅರ್ಥ ಮಾಡ್ಕೊಳ್ದೇ ಇದ್ದರೆ ನಾವು ಅವಲೋಕನ ಅಂತಕ್ಕಂತಹ ವಿಧಾನವನ್ನು ಬಳಸಿಕೊಂಡು ಸಂಶೋಧನೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಈ ಅವಲೋಕನ ವಿಧಾನಗಳನ್ನು ಬಳಸ್ಕೊಂಡು ಸಂಶೋಧನೆ ಮಾಡ್ತಕ್ಕಂಥವರು ವ್ಯಕ್ತಿಗಳ ಅಂದರೆ ಮಾನವರ ಗೌಪ್ಯತಾ ವಿಷಯಗಳ ಬಗ್ಗೆ ಗಮನಹರಿಸ್ತಕ್ಕಂಥದ್ದು, ಹಾಗೆ ಮಾಹಿತಿಯ ಗುಣಮಟ್ಟವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಈಗ ಬೇರೆ ಬೇರೆ ಸಂಶೋಧನಾ ವಿಧಾನಗಳು ಪರಿಹರಿಸೋದಕ್ಕಾಗದೇ ಇರತಕ್ಕಂತಹ ಸಮಸ್ಯೆಗಳನ್ನು ಕೂಡ ಅವಲೋಕನ ವಿಧಾನಗಳು ಇತ್ತೀಚೆಗೆ ಪರಿಹರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅಂದರೆ ವ್ಯಕ್ತಿಗಳು ಗೌಪ್ಯವಾಗಿ ಹೋಗಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಅಪೋಸಿಟ್ ಅಂದರೆ ನಿಮ್ಮ ಮುಂಭಾಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಯನ್ನು ಅರ್ಥೈಸ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅವರು ಯಾವ್ಯಾವ ಸಂದರ್ಭದಲ್ಲಿ ಹೇಗಿರ್ತಾರೆ, ಹಾಗೆ ಡ್ರಿಂಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಗಿರ್ತಾರೆ ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ಸಂಶೋಧನೆ ಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮೊದಲನೇದಾಗಿ ಅವಲೋಕನವನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ಹಾಗಾದರೆ ಅವಲೋಕನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರಮುಖವಾಗಿ ಯಾವುದೇ ವ್ಯಕ್ತಿಯು ನೇರವಾಗಿ ಮಧ್ಯಪ್ರವೇಶಿಸದೆ ದೂರದಿಂದಲೇ ಎಲ್ಲ ವಿಷಯಗಳನ್ನು ವಿದ್ಯಮಾನಗಳನ್ನು ಗಮನಿಸಿಕೊಂಡು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂತಹ ವ್ಯವಸ್ಥಿತವಾದ ರೂಪವೇ ಅವಲೋಕನ ಅಂತ ಹೇಳ್ತಾರೆ. ನೋಡಿ, ಅವಲೋಕನ ಅಂತಕ್ಕಂಥದ್ದೇನಿದೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನೇರವಾಗಿ ಪ್ರವೇಶ ಮಾಡಲ್ಲ, ಬದಲಾಗಿ ಸಾಮಾಜಿಕ ವಿದ್ಯಮಾನಗಳನ್ನು ಗಮನಿಸ್ತಾ ಇರ್ತಾನೆ. ಹಾಗೆ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಇದ್ದಾನೆ ಅಂತ ಗೌಪ್ಯ ವಿಷಯಗಳನ್ನ ತಿಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದು ಗೊತ್ತಾಗೋದಿಲ್ಲ. ಅವನು ನನ್ನೇ ಗಮನಿಸ್ತಾ ಇದ್ದಾನೆ ಅಂತ ಆ ವ್ಯಕ್ತಿಗೂ ಕೂಡ ಅನುಮಾನ ಬರಬಾರ್ದು, ಮತ್ತು ಮಾಹಿತಿ ಕೂಡ ಸಮರ್ಪಕವಾಗಿ ಸಿಗಬೇಕು ಅಂತಕ್ಕಂತಹ ಉದ್ದೇಶಗಳಿಂದ ಕೆಲವೊಂದು ಸಮಸ್ಯೆಗಳು, ಸವಾಲುಗಳು, ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಈ ರೀತಿಯ ವ್ಯವಸ್ಥೆಯನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂದರೆ, ಯಾವುದೇ ಒಂದು ಸಂಶೋಧನೆಗಳು ಅವಲೋಕನ ವಿಧಾನದಲ್ಲಿ ನಡೀತಕ್ಕಂತಹ ಸಂದರ್ಭದಲ್ಲಿ ಪ್ರಾಯೋಗಿಕ ವಿಧಾನಗಳ ಅನುಸಾರ ಮಾಡ್ತಕ್ಕಂತಹ ಒಂದು ವಿಜ್ಞಾನಿಗಳೇನಿದ್ದಾರೆ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಅಂದರೆ ಯಾರನ್ನ ಸಂಶೋಧನೆಯಲ್ಲಿ ಬಳಸ್ಕೋಬೇಕು, ಯಾರನ್ನ ಬಳಸ್ಕೋಬಾರ್ದು, ಪ್ರಾಯೋಗಿಕ ಗುಂಪುಗಳು ಅಂದರೆ ಯಾವುದಾರ ಒಂದು ಔಷಧಿಯನ್ನು ಪ್ರಯೋಗ ಮಾಡಬೇಕು ಅಂದರೆ ಅವರಿಂದ ಅನುಮತಿ ತೆಗೆದುಕೊಳ್ತಕ್ಕಂಥದ್ದು, ಹಾಗೆ ಅವ್ರನ್ನ ಒಪ್ಪಿಸ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ವಿಜ್ಞಾನಿಗಳು ಮಾಡ್ತಾರೆ. ಆದರೆ ಈ ಅವಲೋಕನ ವಿಧಾನ ಅಂತಕ್ಕಂಥದ್ದೇನಿದೆ ಎಲ್ಲವನ್ನೂ ಕೂಡ ದೂರದಿಂದ ವೀಕ್ಷಣೆ ಮಾಡ್ತಾ ಇರ್ತಾರೆ. ಸಾಮಾಜಿಕ ಸಂಭವಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಇರ್ತಾರೆ. ಹಾಗೆ ಆ ವಿಷಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಮೂಲಕ ಅವರು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಎಲ್ಲ ಕ್ಷೇತ್ರಗಳಲ್ಲೂ ಸಾಮಾನ್ಯವಾಗಿರತಕ್ಕಂತಹ ಒಂದು. ಇನ್ನು ಈ ಅವಲೋಕನ ವಿಧಾನ ಮತ್ತು
ಪ್ರಾಯೋಗಿಕ ವಿಧಾನಗಳೇನಿದೆ ಇವೆರಡಕ್ಕೂ ಕೂಡ ಭಿನ್ನವಾದಂತಹ ವ್ಯತ್ಯಾಸ ಇದೆ. ಪ್ರಾಯೋಗಿಕ ವಿಧಾನ ಅಂತಕ್ಕಂಥದ್ದೇನಿದೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಅನುಮತಿಯನ್ನು ಪಡ್ಕೊಂಡು ಮಧ್ಯಪ್ರವೇಶ ಮಾಡ್ತಾರೆ ವಿಜ್ಞಾನಿಗಳು. ಇದರಿಂದ ಪ್ರಾಯೋಗಿಕ ಒಂದು ಗುಂಪುಗಳಿರ್ತವೆ, ಆ ಗುಂಪುಗಳನ್ನು ಬಳಸ್ಕೊಂಡು ಪ್ರಯೋಗ ಮಾಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಆದರೆ ಅವಲೋಕನಗಳು ಹಾಗಲ್ಲ. ಅವಲೋಕನಗಳೇನಿದೆ ಇವು ಒಬ್ಬ ವ್ಯಕ್ತಿಯನ್ನು ದೂರದಿಂದಲೇ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಮತ್ತು ಈ ಮೂಲಕ ಎಲ್ಲವನ್ನು ಕೂಡ ಅರ್ಥೈಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಅವಲೋಕನ ವಿಧಾನದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದು, ಹಾಗೆ ತನಗೆ ಸಂಶೋಧಕನೇ ಆಗಿದ್ದರೆ ಆತನಿಗೆ ಬೇಕಾದಂತಹ ಮಾಹಿತಿಯನ್ನು ವೀಕ್ಷಣೆ ಮಾಡೋದರ ಮೂಲಕ ಪಡ್ಕೊಳ್ತಕ್ಕಂಥದ್ದು. ಇಲ್ಲಿ ಯಾವುದೇ ಪ್ರಯೋಗದ ಅವಶ್ಯಕತೆ ಇರೋದಿಲ್ಲ. ಬದಲಾಗಿ ಎಲ್ಲವನ್ನೂ ಕೂಡ ದೂರದಿಂದಲೇ ಗಮನಿಸುವುದರ ಮೂಲಕ ಇವರು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಅವಲೋಕನ ವಿಧಾನದ ಮೂಲ ತತ್ವ ಏನಪ್ಪ ಅಂದರೆ ನೋಡಿದ್ದಾರೆ, ಕೇಳಿದ್ದಾರೆ, ದಾಖಲಿಸಿದ್ದಾರೆ. ಇದಿಷ್ಟೇ ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ಹಾಗೆ ಇದನ್ನು ದೂರದಿಂದ ವೀಕ್ಷಣೆ ಮಾಡ್ತಕ್ಕಂಥದ್ದು, ಕೆಲವು ಬಾರಿ ಗುಪ್ತವಾಗಿ ಗಮನಿಸ್ತಕ್ಕಂಥದ್ದು, ಹಾಗೆ ದಾಖಲೆ ಮಾಡ್ತಕ್ಕಂಥದ್ದು. ಇನ್ನು ನೋಡ್ತಾ ಇದ್ದೀವಿ ಅಂತ ಅದು ನಮಗೆ ಗೊತ್ತಿರಬೇಕು. ಹಾಗೆ ಕೆಲವು ಬಾರಿ ಜಿಯೋ ಟ್ಯಾಗ್ ಫೋಟೋಗಳು ಕೂಡ ಅವಶ್ಯಕತೆ ಇರುತ್ತೆ. ಆ ಫೋಟೋ ತೆಗೆದಿದ್ದು ಕೂಡ ಗೊತ್ತಾಗದಾಗೆ ಮಾಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮಗೆ ಬೇಕಾಗುತ್ತೆ. ಸೊ ಸಂಶೋಧನೆ ಗುಪ್ತವಾಗಿರಬೇಕು ಅಂದರೆ ಈ ಎಲ್ಲ ವಿಧಾನಗಳನ್ನು ಅಳವಡಿಸ್ಕೊಂಡು ಗುಪ್ತವಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂತಹ ಪ್ರಯತ್ನವನ್ನು ಕೂಡ ಹಲವಾರು ಸಂಶೋಧಕರು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಅವಲೋಕನ ಅಂತಕ್ಕಂತಹ ವಿಧಾನ ಏನಿದೆ ಈ ವಾಸ್ತವ ಸ್ಥಿತಿಯನ್ನು ಅನುಭವಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ಯಾವುದೇ ಒಬ್ಬ ಸಂಶೋಧಕ ವಾಸ್ತವ ಸ್ಥಿತಿಯನ್ನು ಆತ ಖುದ್ದಾಗಿ ತೆರಳಿ ಅನುಭವಿಸಿ ಅದನ್ನು ದಾಖಲಿಸ್ತಕ್ಕಂತಹ ವ್ಯವಸ್ಥೆಯನ್ನು ಈ ಅವಲೋಕನ ಅಂತಕ್ಕಂತಹ ಮಾದರಿಗಳು ನಮಗೆ ಸಹಾಯಕವಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಪ್ಪ ಅಂದರೆ ಸಾರ್ವಜನಿಕವಾಗಿ ಯಾವುದೋ ಒಂದು ಔಷಧಿ ಇದೆ, ಅದನ್ನು ಸಾರ್ವಜನಿಕವಾಗಿ ಪ್ರಯೋಗ ಮಾಡೋಕ್ಕಾಗಲ್ಲ. ಆಗ ಕೆಲವು ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡಿಕೊಂಡು ಅವರ ಒಂದು ಅನುಮತಿ ತಗೋತಾರೆ. ಆದರೂ ಕೂಡ ಕೆಲವರು ನಿರಾಕರಿಸ್ತಕ್ಕಂತಹ ಸಂದರ್ಭಗಳು ಕೂಡ ಇರುತ್ತೆ. ಅವೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಆ ವ್ಯಕ್ತಿಗಳಿಗೆ ಔಷಧಿಯನ್ನು ಅವರ ಒಂದು ನೈತಿಕ ಮಟ್ಟಕ್ಕೆ ಅನುಸಾರವಾಗಿ ನೀಡ್ತಕ್ಕಂಥವು, ಅವ್ರಿಗೆ ರಕ್ಷಣೆಯನ್ನು ಕೂಡ ನೀಡ್ತಾರೆ. ಹಾಗೆ ಆ ಒಂದು ವಿಧಾನಗಳ ಮೂಲಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಆಗಲಿಲ್ಲ ಅಂದರೆ ಒಂದು ತೊಟ್ಟಾದರೂ ಒಂದು ಔಷಧಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ನಂತರದಲ್ಲಿ ದೂರದಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇದನ್ನು ಅವಲೋಕನ ಅಂತ ಹೇಳೋದು. ಅಂದರೆ ಗಮನಿಸುವಿಕೆ ಅಂತಕ್ಕಂಥದ್ದೇನಿದೆ ವ್ಯಕ್ತಿಯ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ, ಹಾಗೆ ಈ ವ್ಯವಸ್ಥೆ ಅಂತಕ್ಕಂಥದ್ದು, ಈ ಔಷಧಿ ಅಂತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಎಲ್ಲವ ತಂತ್ರಗಳನ್ನು ಬಳಸೋಕ್ಕೂ ಮೊದಲು ಇದನ್ನು ಬಳಸ್ತಾರೆ. ಯಾಕಪ್ಪ ಅಂದರೆ ಒಂದು ಈಗ ವ್ಯಕ್ತಿ ಹೇಗಿದ್ದಾನೆ ಅಂತ ತಿಳ್ಕೊಬೇಕು ಅಂದರೆ ಅವ್ರನ್ನೇ ಹೋಗಿ ನೇರವಾಗಿ ನಾವು ಕೇಳೋಕ್ಕಾಗಲ್ಲ. ದೂರದಿಂದ ಆ ವ್ಯಕ್ತಿಯ ಗುಣ ಹೇಗೆ, ಆ ವ್ಯಕ್ತಿ ಈಗ ಏನಾಗಿರ್ಬೋದು, ಡ್ರಿಂಕ್ಸ್ ಮಾಡಿರ್ಬೋದಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಏಕದಮ್ಮ ಹೋಗಿ ನೀವು ಹೇಗಿದ್ದೀರಿ, ನಿಮ್ಮ ಏನು ಸಮಾಚಾರ ಅಂದರೆ ಯಾರು ಕೂಡ ಮಾತಾಡಲ್ಲ. ಸೊ ಬದಲಾಗಿ ಸಂಶೋಧನೆ ಮಾಡ್ತಕ್ಕಂತಹವನಿಗೆ ಬಹಳ ತಾಳ್ಮೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ಈ ಥರ ಮಾಹಿತಿ ಕೊಡಿ ಅಂದರೆ ಯಾರೂ ಕೂಡ ಕೊಡಲ್ಲ. ಮಾಹಿತಿ ಯಾಕೆ ಬೇಕು ಅನ್ನೋದನ್ನು ಅರ್ಥ ಮಾಡಿಸಿ ನಾವು ಮಾಹಿತಿ ತಗೊಳ್ಳೋದನ್ನ ನಾವು ಪ್ರಮುಖವಾಗಿ ಇಲ್ಲಿ ಕಲ್ತ್ಕೋಬೇಕು. ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂದರೆ ನಾವು ಪ್ರಾಯೋಗಿಕವಾಗಿ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ.
ಈ ಅವಲೋಕನ ಅಂತಕ್ಕಂತಹ ವಿಧಾನವನ್ನು ಕೂಡ ನಮ್ಮ ಸಂಶೋಧನೆಯಲ್ಲಿ ನಾವು ಬಳಸ್ಕೋಬೇಕಾಗುತ್ತೆ. ಎಲ್ಲವನ್ನೂ ಕೂಡ ನಾವು ಈಗ ಹೊಸದಾಗಿ ಬಂದಿರೋದು ಇದನ್ನು ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀವಿ ಅಂದ ತಕ್ಷಣ ಒಪ್ಕೊಬಿಡಲ್ಲ ಅವರು. ಅದು ತುಂಬ ಕೆಲವು ಬಾರಿ ಸವಾಲುಗಳಾಗ್ತವೆ, ಕಾನೂನಾತ್ಮಕವಾಗಿ ತೊಂದರೆಗಳು ತಾಪತ್ರಯಗಳು ಉಂಟಾಗ್ತವೆ. ಅಂಥ ಸಂದರ್ಭದಲ್ಲಿ ಇಲ್ಲ ನೀವು ಅವಲೋಕನ ವಿಧಾನವನ್ನು ಬಳಸಬೇಕು, ಇಲ್ಲ ಅಂದರೆ ಪ್ರಾಯೋಗಿಕ ವಿಧಾನಗಳನ್ನು ಬಳಸಬೇಕು. ಎರಡನ್ನೂ ಒಟ್ಟೊಟ್ಟಿಗೆ ಬಳಸೋದಕ್ಕೆ ಇಲ್ಲಿ ಸಾಧ್ಯವಾಗಲ್ಲ. ಆಗೇನಾಗುತ್ತೆ ಅಂದರೆ ನಮಗೆ ಪೂರ್ಣ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗಲ್ಲ. ಆಗ ನಮ್ಮನ್ನು ಎಲ್ಲರೂ ಕೂಡ ಅನುಮಾನದ ದೃಷ್ಟಿಕೋನದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ನಮಗೂ ಕೂಡ ಅಪಾಯಗಳು ಸಂಭವಿಸ್ತಕ್ಕಂತಹ ಸಂದರ್ಭ ಕೂಡ ಒದಗಿ ಬರ್ಬೋದು. ಹಾಗಾಗಿ ಯಾವುದಾದ್ರೂ ಒಂದು ವಿಧಾನವನ್ನು ಬಳಸ್ಕೊಂಡು ನೀವು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಬಹಳ ಅವಶ್ಯಕವಾಗುತ್ತೆ. ಈಗ ನಾವು ಅವಲೋಕನ ವಿಧಾನದ ಪ್ರಕಾರಗಳನ್ನು ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನಾವು ಕೇಸ್ ಸ್ಟಡಿ ಇದನ್ನು ಕೂಡ ನಾವು ನೋಡಬೇಕು. ಕೇಸ್ ಸ್ಟಡಿಗೆ ನಾನು ಸಪ್ರೇಟಾಗಿ ನಿಮಗೊಂದು ಕ್ಲಾಸ್ ಮಾಡಿಕೊಡ್ತೀನಿ. ಸೊ ಇಲ್ಲೂ ಕೂಡ ಅಲ್ಲಿ ಒಂದಷ್ಟು ವಿಧಾನಗಳಿದೆ, ಅದನ್ನು ಕೂಡ ಹೇಳಿರ್ತೀನಿ. ನಾನು ಸಪ್ರೇಟಾಗಿ ನಿಮಗೆ ಕೇಸ್ ಸ್ಟಡಿ ಬಗ್ಗೆ, ಪ್ರಕರಣ ಅಧ್ಯಯನ ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ. ಸೊ ಅದನ್ನು ಎಲ್ಲವನ್ನೂ ಕೂಡ ನಾವು ಇಲ್ಲಿ ಮಿಸ್ ಮಾಡಿಬಿಟ್ರೆ ಭಾಳ ನಿಮಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಎಲ್ಲ ಪ್ರಕಾರಗಳನ್ನು ಆಧಾರವಾಗಿಟ್ಕೊಂಡು ಅವಲೋಕನದಲ್ಲಿಯೂ ಕೂಡ ಬಹಳಷ್ಟು ವಿಧಾನಗಳನ್ನು ಮಾಡಲಾಗಿರುತ್ತೆ. ಇನ್ನು ಕೇಸ್ ಸ್ಟಡಿ ಅಂತಕ್ಕಂಥದ್ದು ಇಲ್ಲಿ ಪ್ರಕರಣ ಅಧ್ಯಯನ ಅಂತ ಹೇಳ್ತಾರೆ. ಇದಕ್ಕೆ ಪ್ರಕರಣ ಅಧ್ಯಯನ ಅಂತಕ್ಕಂಥದ್ದು ಆರೋಗ್ಯ ಸಮಾಜಶಾಸ್ತ್ರದಲ್ಲಿ ನಮಗೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಖಂಡಿತವಾಗ್ಲೂ ಈ ತರಗತಿಗಳಲ್ಲಿ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಡ್ತೀನಿ. ಸೊ ಇನ್ನು ನಮ್ಮ ಕೇಳುಗರೇನಪ್ಪ ಅಂದರೆ ಈ ಕಾರ್ಯಕ್ರಮಗಳನ್ನ ಕೇಳಬೇಕು, ಒಂದಿಷ್ಟು ಪ್ರಯೋಜನವನ್ನು ಪಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ನಾನು ಕಲಿಯೋದ್ರ ಜೊತೆಗೆ ನಿಮಗೂ ಕೂಡ ಒಂದಿಷ್ಟು ಮಾಹಿತಿ ಇರಲಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಅಷ್ಟೇ. ಇನ್ನು ಮುಂದಿನ ಅಂಶವಾಗಿ ಬರ್ತಕ್ಕಂಥದ್ದು ಸಮೂಹ ಅಧ್ಯಯನ. ಸಮೂಹ ಅಧ್ಯಯನ ಅಂದರೆ ಈಗ ಒಂದು ಗುಂಪು ಇರುತ್ತೆ. ಆ ಗುಂಪಲ್ಲಿ ಕೆಲವರಿಗೆ ಜ್ವರ ಇರುತ್ತೆ, ಇನ್ನೂ ಕೆಲವರಿಗೆ ಬರೀ ಶೀತ ಇರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅವಲೋಕನ ವಿಧಾನವನ್ನು, ಈ ವಿಧಾನವನ್ನು ನಾವು ಬಳಸಬೇಕಾಗತ್ತೆ. ಅಲ್ಲಿ ನಾವು ಎಲ್ಲರನ್ನೂ ಕೂಡ ಹೋಗಿ ನಾವು ನೇರವಾಗಿ ನಿಮಗೆ ಜ್ವರ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ವೈದ್ಯರಾಗಿದ್ದರೆ ಮಾತ್ರ ನಾವು ಹೇಳ್ಬೋದಷ್ಟೇ. ಆದರೆ ನಾವು ವೈದ್ಯರಲ್ಲ, ನಾವು ಸಂಶೋಧಕರು. ಇದನ್ನು ನಾವು ಮೈಂಡ್ಲಿ ಇಟ್ಕೋಬೇಕು. ಕೇಳೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ನಾವು ಪ್ರಶ್ನೆಗಳನ್ನ ತಯಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ. ಸೊ ಎಲ್ಲವನ್ನೂ ಕೂಡ ಇಲ್ಲೇ ಹೇಳಿದ್ರೆ ಅದು ವಿಷಯನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಈ ಸಂಶೋಧನೆಯಲ್ಲಿ ಅವಲೋಕನ ಅಂತಕ್ಕಂಥದ್ದೇನಿದೆ, ಈ ಅವಲೋಕನ ಅಂತಕ್ಕಂತಹ ವ್ಯವಸ್ಥೆ ತನ್ನದೇ ಆದ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಈಗ ನಾವು ನೇರವಾಗಿ ಹೋಗಿ ಕೇಳೋದಕ್ಕಾಗಲ್ಲ, ನಾವು ಗಮನಿಸಬೇಕು. ಆ ಸಮೂಹವನ್ನು ನಾವು ಗಮನಿಸಬೇಕು. ಆ ಸಮೂಹದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಕಡೆ ನಾವು ಗಮನ ಕೊಟ್ಟಾಗ ನಮಗೆ ಏನು ಅಂತಕ್ಕಂಥದ್ದು ವಾಸ್ತವ ಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ಅಡ್ಡಛೇದಕ ಅಧ್ಯಯನ. ಅಂದರೆ ಈಗ ಒಂದು ಗುಂಪಿರುತ್ತೆ, ಆ ಗುಂಪಿನಲ್ಲಿ ಸಾಕಷ್ಟು ನಮಗೆ ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಆತ್ಮೀಯನನ್ನಾಗಿ ಮಾಡ್ಕೋಬೇಕಾಗುತ್ತೆ. ಆ ವ್ಯಕ್ತಿ ಯಾರ ಬಳಿ ನಮಗೆ ಹೆಚ್ಚು ಮಾಹಿತಿ ಸಿಗುತ್ತೆ, ನಿರ್ದಿಷ್ಟವಾದ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿಯಿಂದ ನಾವು ತಿಳ್ಕೋಬೇಕಾಗುತ್ತೆ. ಈಗ ನಾವು ಬಹಳ ಗಂಭೀರವಾದ ಸವಾಲುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದಾಗ ಈ ಅಂಶ ಬಹಳ ಮುಖ್ಯ ಆಗುತ್ತೆ. ನೋಡಿ, ಒಂದು ಗುಂಪಿರುತ್ತೆ, ಅಲ್ಲಿ ಅವರು ನಿಂತಿರ್ತಾರೆ ಸುಮ್ಮನೆ, ಅಡ್ಡಛೇದಕ
ಅಂಶ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಅಡ್ಡಛೇದಕ ಅಂದರೆ ಬಹಳಷ್ಟು ಜನ ನಿಂತಿರ್ತಾರೆ, ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ಆ ವ್ಯಕ್ತಿಯಿಂದ ಇಷ್ಟವಾಗಿ ಯಾರು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನಾವು ಮಾಹಿತಿಯನ್ನು ಸಂಗ್ರಹಿಸಿದಾಗ ನಮಗೆ ನಿಖರವಾದ ಸಾಕಷ್ಟು ಮಾಹಿತಿಗಳು ಸಿಗೋದಕ್ಕೆ ಇದು ಅಡ್ಡಛೇದಕ ವ್ಯವಸ್ಥೆ ನಮಗೆ ಸಹಾಯಕವಾಗುತ್ತೆ. ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ರೇಖಾಂಶ ಅಧ್ಯಯನ ಅಂತ. ಇದು ನಾವು ದೀರ್ಘಕಾಲ ಪುನರಾವಲೋಕನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಈಗ ಯಾವುದೋ ಒಂದು ಸಮಸ್ಯೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಹಳ ಗಾತ್ರ ಇದ್ದಾನೆ, ತೂಕ ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ತೂಕ ಇರ್ತಕ್ಕಂತಹ ವ್ಯಕ್ತಿಯ ಬಗ್ಗೆ ನಾವು ಗಮನಿಸಬೇಕು. ವೈದ್ಯರು ಸಲಹೆಯನ್ನು ಕೊಡ್ತಾರೆ, ನೀವು ತೂಕಗಳನ್ನ ಕಡಿಮೆ ಮಾಡಿಕೊಳ್ಳಿ ಅಂತ. ಆಗ ಈಗ ಇವತ್ತೊಂದು ತೂಕ ಸ್ವಲ್ಪ ಕಡಿಮೆ ಆಹಾರವನ್ನು ಸೇವನೆ ಮಾಡೋಕ್ಕೆ ಎಲ್ಲ ಸಲಹೆಗಳನ್ನ ವೈದ್ಯರು ಕೊಡ್ತಾರೆ. ಕೊಟ್ಟಾಗ ನಾವು ಆತನನ್ನು ಪುನಃ ದೀರ್ಘಕಾಲ ಗಮನಿಸಬೇಕಾಗುತ್ತೆ. ನಾವು ಒಂದೆರಡು ದಿನ ಗಮನಿಸ್ಬಿಟ್ಟು ತೂಕ ಕಡಿಮೆ ಆಗ್ತಾ ಇದೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಬದಲಾಗಿ ಸಾಕಷ್ಟು ದಿನಗಳ ಕಾಲ ಗಮನಿಸಿ ನಂತರದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕಾಗತ್ತೆ. ಇಲ್ಲಿ ನಾವು ತಪ್ಪುಗಳಾಗಿರುವಾಗ ಕೂಡ ನೋಡ್ಕೋಬೇಕು. ನಮ್ಮ ಸಂಶೋಧನೆ ಸುಳ್ಳಾಗಬಾರ್ದು, ಹಾಗೆ ತಪ್ಪಾಗಬಾರ್ದು. ಸಂಶೋಧನೆ ಪಕ್ಕಾ ಇರುವ ಹಾಗೆ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇದು ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶವಾಗಿ ನಾವು ಗುರುತಿಸ್ಬೋದು. ಇನ್ನು ಈ ಮೇಲೆ ಹೇಳಿದಂತಹ ಎಲ್ಲ ವಿಧಾನಗಳನ್ನು ವ್ಯಕ್ತಿಯು ತಾನು ತಯಾರಿ ಮಾಡಿರ್ತಕ್ಕಂತಹ ಪ್ರಶ್ನೆಗಳ ಆಧಾರದ ಮೇಲೆ ನಿರ್ಧಾರ ಮಾಡಬೇಕು. ನಾನು ಯಾವ ವಿಧಾನವನ್ನು ಬಳಸಬೇಕು, ಸಮೂಹ ವಿಧಾನವನ್ನು ಬಳಸಬೇಕಾ, ಅಡ್ಡಛೇದಕ ವಿಧಾನವನ್ನು ಬಳಸಬೇಕಾ, ಯಾವ ವಿಧಾನವನ್ನು ಬಳಸಬೇಕು. ನಾನು ಈಗಾಗಲೇ ಹೇಳಿದ್ದೀನಿ ಯಾವುದು ಯಾವ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ನೀವು ರಿವೈಂಡ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಇನ್ನು ಈ ವಿಧಾನಗಳೇನಿದೆ, ಈ ವಿಧಾನಗಳನ್ನು ಆಯ್ಕೆ ಮಾಡ್ಕೊತಕ್ಕಂತಹ ಸಂದರ್ಭದಲ್ಲಿ ವ್ಯಕ್ತಿ ಬಹಳ ಯೋಚನೆ ಮಾಡಿ, ನಾನು ಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಯಾವ ವಿಧಾನವನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು, ಇಲ್ಲ ನನಗೆ ಸ್ವಲ್ಪ ಮಾಹಿತಿ ಬೇಕು ಅಂದರೆ ಯಾವ ವಿಧಾನವನ್ನು ಆಯ್ಕೆ ಮಾಡ್ಕೋಬೇಕು, ಪೂರ್ಣವಾಗಿ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಯಾವ ವಿಧಾನವನ್ನು ಬಳಸಬೇಕು ಅನ್ನೋದನ್ನು ಇಲ್ಲಿ ಆಯಾ ಸಂಶೋಧಕರು ನಿರ್ಧಾರ ಮಾಡಬೇಕಾಗತ್ತೆ. ಇನ್ನು ಸಂಶೋಧಕರ ಉಪಸ್ಥಿತಿ ಹಾಗೆ ಅವರ ತೊಡಗಿಸಿಕೊಳ್ಳುವಿಕೆಯ ಆಧಾರದ ಮೇಲೆ ಮತ್ತಷ್ಟು ವಿಧಾನಗಳನ್ನು ಇಲ್ಲಿ ಅಳವಡಿಸ್ಕೋಬಹುದು. ಅವು ಯಾವ್ಯಾವು ಅಂತ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದು ಸಹಭಾಗಿ ಅವಲೋಕನ, ಅಸಹಭಾಗಿ ಅವಲೋಕನ. ಸಹಭಾಗಿ ಅವಲೋಕನ ಅಂದರೆ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಆ ಗುಂಪಿನ ಸದಸ್ಯನಾಗಬೇಕು. ಅಂದರೆ ಈಗ ಯಾವುದೋ ಒಂದು ಗುಂಪಿದೆ. ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಬಹಳ ಒಂದು ಫುಡ್ ಏನಿದೆ ಹೊರಗಡೆನೇ ತಿಂತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಗುಂಪಿದೆ, ಒಂದು ಕಾಲೇಜ್ ಗುಂಪು, ಕಾಲೇಜ್ ಹುಡುಗ ಹುಡುಗಿ ಇರ್ತಾರೆ. ಅವರು ಯಾವಾಗಲೂ ಕೂಡ ಹೊರಗಡೆ ಫುಡ್ ತಿಂತಾರೆ ಅಂತ ಇಟ್ಕೊಳ್ಳಿ. ಆಗ ನಾವು ಅವರು ಯಾಕೆ ತಿಂತಾರೆ, ಹಾಗೆ ಅವರಲ್ಲಿ ಏನೆಲ್ಲ ಒಂದು ಮಾತನಾಡ್ಬೋದು, ಅವರು ಒಳ್ಳೆಯ ವಿಷಯನ ಮಾತಾಡ್ತಾರ ಅಥವಾ ಕೆಟ್ಟ ವಿಷಯಗಳನ್ನ ಮಾತನಾಡ್ತಾರ, ಹಾಗೆ ಅವರು ಯಾವ ರೀತಿ ನಡ್ಕೋಬಹುದು, ಅವರ ವರ್ತನೆ ಹೇಗಿರ್ಬೋದು, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಹಭಾಗಿ ಅವಲೋಕನವನ್ನು ಬಳಸ್ಕೋಬೋದು. ಹೇಗಪ್ಪ ಅಂದರೆ, ನಾವು ಕೂಡ ಅವರಲ್ಲೊಬ್ಬರಾದರೆ ಅವರು ಎಲ್ಲವನ್ನೂ ಕೂಡ ನಮಗೆ ಹೇಳ್ತಾರೆ. ಈಗ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆ ವಿಷಯವನ್ನು ಅರ್ಥ ಮಾಡಿಸೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆಗ ನಾವು ಅವರಲ್ಲಿ ಒಬ್ಬರಾಗಿ ನಾವು ಅದನ್ನು ಅರ್ಥೈಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ಇನ್ನೂ ಹೆಚ್ಚು ನಿಖರವಾದ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮತ್ತೊಂದು ಅಸಹಭಾಗಿ ಅವಲೋಕನ ಅಂದರೆ ಗುಂಪಿನಿಂದ ಹೊರಗಿದ್ಕೊಂಡು. ಈಗ
ಆ ಹುಡುಗರು ಏನೋ ಜಂಕ್ ಫುಡ್ನ ತಿಂತಾ ಇದ್ದಾರೆ. ನಾವು ಹೊರಗಡೆ ಇದ್ಕೊಂಡು ಅದನ್ನು ಗಮನಿಸೋದು, ಇದು ಬಹಳಷ್ಟು ಶ್ರಮ ಇರಲ್ಲ ಇದರಿಂದ. ಈಗೇನಪ್ಪ ಅಂದರೆ ನಾವು ಒಬ್ಬ ಅಪರಿಚಿತ ವ್ಯಕ್ತಿಯಾಗಿ ನಿಂತ್ಕೊಂಡು ನಾವು ಅಲ್ಲಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಿಂತ್ಕೊಂಡು ಅವ್ರನ್ನ ಗಮನಿಸ್ಬೋದು. ಅಂದರೆ ಅವ್ರು ಏನು ಮಾಡ್ತಾರೆ, ಏನೆಲ್ಲ ಒಂದು ತಿಂತಾರೆ, ಅಥವಾ ಅವರು ಯಾವ ರೀತಿ ತಿಂತಾರೆ, ಅಂದರೆ ಯಾವ ರೀತಿ ಅಂದರೆ ಆ ಥರ ಅಲ್ಲ, ಅವರ ನಡವಳಿಕೆ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಹಾಗೆ ಅವರು ಇನ್ನೇನಾದರೂ ಮಾತಾಡ್ತಾರಾ ಅಥವಾ ಯಾವುದಾದ್ರೂ ಕಾನೂನು ಬಾಹಿರ ವಿಚಾರಗಳನ್ನ ಮಾತನಾಡ್ತಾರಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅಂದರೆ ಈಗ ಪೊಲೀಸರು ಏಕದಮ್ ಹೋಗಿ ಯಾರನ್ನೂ ಕೂಡ ಅರೆಸ್ಟ್ ಮಾಡೋಕ್ಕಾಗಲ್ಲ. ಬದಲಾಗಿ ಅವರು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಅದನ್ನು ನಾವು ಅಸಹಭಾಗಿ ಅವಲೋಕನ ಅಂತ ಹೇಳ್ಬೋದು. ಅಂದರೆ ಪೊಲೀಸರು ನೇರವಾಗಿ ಬಂದು ಇವರ್ ಅಂಡರ್ ಅರೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರಿಗೆ ಸಾಕ್ಷಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಪೊಲೀಸರು ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಇದನ್ನು ಅಸಹಭಾಗಿ ಅವಲೋಕನ ಅಂದರೆ ನಮ್ಮಲ್ಲಿ ಒಬ್ಬರಾಗಿರಲ್ಲ, ಅವರು ಗುಂಪಿನಿಂದ ಹೊರಗಿರ್ತಾರೆ. ಪೊಲೀಸರು ನಮ್ಮಲ್ಲಿ ಒಬ್ಬರಾಗಿರಲ್ಲ, ಯಾಕಂದರೆ ಕಳ್ಳ ತಪ್ಪಿಸ್ಕೊಂಡು ಹೋಗೋದು ಅಲ್ಲೇ ಅಲ್ವಾ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಅಂಶ. ಇನ್ನು ಮತ್ತಷ್ಟು ವಿಧಾನಗಳನ್ನು ನೋಡೋದಾದರೆ ಬಹಿರಂಗ ಅವಲೋಕನ ಹಾಗೆ ಗುಪ್ತ ಅವಲೋಕನ. ಮೊದಲನೇದಾಗಿ ಬಹಿರಂಗ ಅವಲೋಕನವನ್ನು ನೋಡೋಣ. ಈ ಬಹಿರಂಗ ಅವಲೋಕನ ಏನಪ್ಪ ಅಂದರೆ, ಈಗ ನಾವು ಸಂಶೋಧನೆಗೆ ಬಂದಿದ್ದೀವಿ ಅಂತ ಅವರಿಂದ ಅನುಮತಿ ತಗೊಂಡು ನಾವು ಸಂಶೋಧನೆ ಮಾಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತಪ್ಪ ಅಂದರೆ, ನಾವು ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ ಅಂತ ಅವರಿಗೆ ತಿಳಿದಿರುತ್ತೆ. ಆಗೇನಾಗುತ್ತೆ, ಅವರ ನಡವಳಿಕೆಗಳಲ್ಲಿ ಬದಲಾವಣೆ ಆಗುತ್ತೆ. ಹೇಗಪ್ಪ ಅಂದರೆ, ಈಗ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಅಂದರೆ ನಾವು ಹೇಗೆ ಅಲರ್ಟ್ ಆಗ್ತೀವಲ್ವ, ಹಾಗೆಯೇ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇಲ್ಲ ಸಂಶೋಧನೆ ಮಾಡ್ತಾರೆ, ಪುಸ್ತಕ ಬರೀತಾರೆ, ಅದನ್ನು ನಾಳೆ ದಿನ ಪತ್ರಿಕೆಗಳಲ್ಲಿ ಅಥವಾ ಯಾವುದೋ ಒಂದು ಸಂಶೋಧನೆ ವರದಿಯಲ್ಲಿ ಬಳಸ್ಕೊಳ್ತಾರೆ ಅಂತ ಗೊತ್ತಾದಾಗ ಅವರು ಬಹಳ ಗಂಭೀರವಾಗಿ ವರ್ತನೆಯನ್ನು ಮಾಡ್ತಾರೆ. ಇದರಿಂದ ಹೆಚ್ಚು ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗಲ್ಲ. ಇನ್ನು ಗುಪ್ತ ಅವಲೋಕನ, ಇದ್ರ ಬಗ್ಗೆನೂ ಕೂಡ ಈಗ ನೋಡೋಣ. ಇನ್ನು ಈ ಗುಪ್ತ ಸಂಶೋಧನೆ ಏನಿದೆ, ಇಲ್ಲಿ ತಮ್ಮ ಒಂದು ಚಹರೆಯನ್ನು ಮರೆಮಾಚ್ತಕ್ಕಂಥದ್ದು. ಈಗ ಒಂದು ಅನೈತಿಕ ಚಟುವಟಿಕೆ ನಡೀತಾ ಇದೆ ಅಂದಾಗ ಪೊಲೀಸರು ಬಂದಿದ್ದಾರೆ ಅಂತ ಅವರಿಗೆ ಗೊತ್ತಾಗಬಾರ್ದು. ಅದರಿಂದ ಕೆಲವು ಬಾರಿ ಕಲ್ಲರ್ ಬಟ್ಟೆಗಳಲ್ಲಿ, ಅಂದರೆ ಮಾಮೂಲಿ ಎಲ್ಲರ ಸಾಮಾನ್ಯರಂತೆ ಪೊಲೀಸ್ ಬರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೇವೆ. ಅಂದರೆ ಇದರಿಂದ ಏನಾಗುತ್ತೆ, ನೈಸರ್ಗಿಕ ವರ್ತನೆಗಳು ನಮಗೆ ತಿಳಿತವೆ. ಅಂದರೆ ನಮ್ಮನ್ನು ಯಾರೂ ಗಮನಿಸ್ತಾ ಇಲ್ಲ ಅಂತ ಅವರಿಗೆ ಒಂದು ಭಾವನೆ ಬಂದ್ಬಿಡುತ್ತೆ. ಆಗ ಹೆಂಗೆ ಬೇಕೋ ಹಂಗೆ ವರ್ತನೆಗಳು ನಡೀತಕ್ಕಂಥದ್ದು. ಹಾಗೆ ಅವರಿಗೆ ಬೇಕಾದಂತಹ, ಸಂಶೋಧಕರಿಗೆ ಬೇಕಾದಂತಹ ಮಾಹಿತಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಈ ವಿಧಾನಗಳು ಏನಿದೆ, ಇವು ಹೇಗಪ್ಪ ಅಂದರೆ ಒಂದು ಸಂದರ್ಭಗಳಿಗೆ ಅನುಸಾರವಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಎಲ್ಲ ವಿಧಾನಗಳನ್ನು ಒಟ್ಟಿಗೆ ನಾವು ಬಳಸೋದಕ್ಕಾಗಲ್ಲ. ಈಗ ಗುಪ್ತ ವಿಧಾನ ಇರ್ಬೋದು, ಸಹಭಾಗಿ ಅವಲೋಕನ ಇರ್ಬೋದು, ಅಸಹಭಾಗಿ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಒಟ್ಟೊಟ್ಟಿಗೆ ಬಳಸೋದಕ್ಕೆ ಆಗಲ್ಲ. ಆದ್ದರಿಂದ ಇವೆಲ್ಲವನ್ನು ಆಯಾ ಸಂಶೋಧಕರ ಆಯ್ಕೆಯ ಪ್ರಶ್ನೆಗಳ ಅನುಸಾರವಾಗಿ ಅವರು ನಿರ್ಧಾರ ಮಾಡ್ತಾರೆ. ಅಂದರೆ ಈ ಗುಪ್ತ ವಿಧಾನವನ್ನು ಎಲ್ಲ ಸಮಯದಲ್ಲೂ ಕೂಡ ನಾವು ಬಳಸೋದಕ್ಕಾಗಲ್ಲ. ಬಹಿರಂಗ ಸಂಶೋಧನೆಯನ್ನು ಎಲ್ಲ ಸಮಯದಲ್ಲೂ ಕೂಡ ನಾವು ಬಳಸೋದಕ್ಕಾಗಲ್ಲ. ಸ್ನೇಹಿತರೆ, ಇನ್ನಷ್ಟು ಮಾಹಿತಿ ಇದೆ, ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳು. ಹೀಗೆ ಈ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ನಮ್ಮನ್ನು ಬೆಂಬಲಿಸ್ತಾ ಇರಿ. ಇದುವರೆಗೆ ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ಸುಮಾರು 416 ಜನ
ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೆಂದಿಗೂ ಚಿರಋಣಿಯಾಗಿರ್ತೀವಿ. ನೀವು ಕೇಳಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಯಾರೆಲ್ಲ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಸಹಾಯಕವಾಗುತ್ತೆ ಅಂತಕ್ಕಂತಹ ನಂಬಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.